औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಸದ್ಗುರು ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 3. ಸ್ವಾಮಿಯ ಜನನ. ಸ್ವಸ್ತಿ ಶ್ರೀ ನೃಪಶಾಲಿವಾನಶಿಕೆ 16 ವರೀ ಮಾಸಿ ಊರ್ಜಸು ಕೃಷ್ಣ ಷಷ್ಠಿ ತಿಥಿ ಶುಭ್ರಾಂಶು ಚ ವಾಸರಿ ಯೋಗ ಬ್ರಹ್ಮ ಹಿ ಕರ್ಣತೋ ನಿಜ ಬಹುಧಾನ್ಯ ಸಂವತ್ಸರೀ ಭೋಗಿ ತಿಷ್ಠ ದಿವಾ ಚಿದಂಬರ ಗುರು ಪ್ರತ್ಯಕ್ಷಯೇ ಜಾಗರಿ. ಲಕ್ಷ್ಮೀ ಮಾತೆಯು ದಿನ ದಿನಕ್ಕೆ ತೇಜೋರೂಪಳಾಗಿ ಕಾಣಹತ್ತಿದಳು. ಎಲ್ಲ ಗರ್ಭ ಸಂಸ್ಕಾರಗಳು ಪೂರ್ತಿಯಾದವು. ಮಾರ್ತಾಂಡ ದೀಕ್ಷಿತರು ಸ್ವತಃ ದಿಗ್ವಿಜಯ ಪಂಡಿತರಿದ್ದು ತಾವೇ ಮಾಡುತ್ತಿದ್ದರು. ಹೀಗೆ ನವಮಾಸ ತುಂಬಲು ಸ್ವಾಮಿಯ ಅವತಾರ ಕಾಲ ಪ್ರಾಪ್ತಿಯಾಯಿತು. ಪೂರ್ಣಬ್ರಹ್ಮ ಚಿದಂಬರನು ಕಲಿಯುಗದ ಪ್ರಥಮ ಚರಣದ ಶಕೆ 1680 ಬಹುಧಾನ್ಯ ನಾಮ ಸಂವತ್ಸರ ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಷಷ್ಠಿ ಸೋಮವಾರ ಪರಮಾತ್ಮನು 8 ವರ್ಷದ ಬಾಲರೂಪದಿಂದ ಪ್ರಕಟ ಆದನು. ತಾಯಿಗೆ ಪ್ರಸವ ವೇದನೆ ಏನೂ ತಿಳಿಯದೆ ಎದುರಿಗೆ ಪ್ರತ್ಯಕ್ಷ ಇರುವ ಪರಮಾತ್ಮನನ್ನು ನೋಡಿ ಪುನಃ ನಮಸ್ಕರಿಸಿ ದೇವ ಬಾಲರೂಪ ಧಾರಣ ಮಾಡಿ ಸಂತೋಷಗೊಳಿಸೆಂದು ಉಭಯರು ಪ್ರಾರ್ಥಿಸಲು ಸ್ವಾಮಿಯು ತನ್ನ ವೃತ್ತಾಂತವನ್ನು ತಂದೆ ತಾಯಿಗಳಿಗೆ ತಿಳಿಸಿ ಮಂಗಳವಾರ ಷಷ್ಠಿ ದಿವಸ ಸ್ವಾಮಿಯು ಇದೇ ಈಗ ಜನಿಸಿದ ಶಿಶುವಿನಂತೆ ಕಾಣಿಸಿಕೊಂಡನು. ಚಿದಂಬರನು ಜನನ ಮರಣ ರಹಿತನು, ನಿರಾಕಾರ ಸ್ವರೂಪನು. ಆದರೆ ಭಕ್ತರ ಮನೋಬಯಕೆಯ ಸಲುವಾಗಿ ನಾನಾ ರೂಪ ಧಾರಣ ಮಾಡಿ ಅವತರಿಸಿ ಭಕ್ತೋದ್ಧಾರ ಮಾಡುವನು. ಚಿದಂಬರನು ಶಿಶುರೂಪ ಧಾರಣ ಮಾಡಿದ್ದು ಪ್ರಥಮ ಚರಣ ಕಲಿಯುಗದ 1680 ಬಹುಧಾನ್ಯ ನಾಮ ಸಂವತ್ಸರ ಕಾರ್ತೀಕ ವದ್ಯ ಷಷ್ಠಿ ಮಂಗಳವಾರ. ಆ ಕಾಲ ಷಷ್ಠಿ 2 ಇದ್ದು ಅಂತೆಯೇ ಸೋಮವಾರ ಷಷ್ಠಿ ಅಷ್ಟವರ್ಷಾತ್ಮಕನಾಗಿಯೂ ತೋರಿ ತನ್ನ ಮಾತಾಪಿತೃಗಳಿಗೆ ಅವತಾರ ಚಿಹ್ನೆಯನ್ನು ತೋರಿಸಿದನು. ಮಂಗಳವಾರ ಸೂರ್ಯೋದಯದ ನಂತರ 2 ಪ್ರಹರವಾಗಿರಬಹುದು. ಅನಸೂಯ ಸರಿಸಮಾನರಾದ ಲಕ್ಷ್ಮೀ ಮಾತೆಯ ಉದರದಿಂದ ಮಾರ್ತಾಂಡ ದೀಕ್ಷಿತರ ಮನೆತನ ಉದ್ಧಾರ ಮಾಡುವ ಅವರು ವಿಶ್ವದ ಉದ್ಧಾರ ಮಾಡುವ ಹೇತುವಿನಿಂದ ಅವತಾರ ತಾಳಿದ ದೇವಶ್ರೇಷ್ಠನು. ಬಾಲನಾಗಿ ತಾಯಿ ಮುಂದೆ ಇರಲು ಪರಮಾತ್ಮನನ್ನು ಮಾತಾಪಿತೃ ಈಕ್ಷಿಸಿ ಸಂತೋಷಪಟ್ಟರು. ಪರಮಾತ್ಮನನ್ನು ಪುತ್ರನನ್ನಾಗಿ ಪಡೆದ ನಾವೇ ಧನ್ಯರು. ಇದಕ್ಕೆ ಕಾರಣ ಎಷ್ಟೋ ಜನ್ಮದ ಪುಣ್ಯ, ಪಾಪರಹಿತವಾದ ಜೀವನ, ಸರಳ ಸ್ವಭಾವ, ದೃಢ ಸಂಕಲ್ಪದ ಅನುಷ್ಠಾನ, ಪರಮಾತ್ಮನಲ್ಲಿ ಅಚಲ ವಿಶ್ವಾಸ, ಸಹನಶೀಲತೆ, ವೈದಿಕ ಧರ್ಮ ಪಾಲನೆ, ಮಹಾಪಾಂಡಿತ್ಯವೂ ಇದ್ದು ನಿಗರ್ವಿಗಳಾಗಿ ಸಕಲ ಸಮಾಜದಲ್ಲಿ ಸಮಭಾವ, ಈ ಎಲ್ಲ ಸದ್ಗುಣಗಳುಳ್ಳ ಆತ್ಮನಿವೇದನ ಭಕ್ತಿ ಸಹ ಆಚರಣೆಯಲ್ಲಿ ತಂದು ಪರಮಾತ್ಮನನ್ನು ಪುತ್ರನನ್ನಾಗಿ ಪಡೆದು ಜಗತ್ತಿಗೆ ಶ್ರೇಷ್ಠ ಆದರ್ಶ ದಂಪತಿಗಳಾಗಿ ತಮ್ಮ ಹಾಗೂ ತಮ್ಮ ವಂಶಜರನ್ನು ಕೂಡ ಉದ್ಧಾರ ಮಾಡಿ ಪ್ರತಿ ಕುಟುಂಬಗಳಿಗೂ ನಡತೆಯ ಗುರುಗಳಾಗಿ ಪ್ರಸಿದ್ಧಿಯನ್ನು ಪಡೆದು ಮಹಾವಿಭೂತಿಗಳಾದರು. ಪರಮಾತ್ಮನು ಅವತಾರ ಮಾಡುವನು, ಅವನೇ ಮಗನಾಗುವ ತಂದೆ ತಾಯಿಗಳ ಭಾಗ್ಯ ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಮಲ್ಹಾರ ದೀಕ್ಷಿತ ದಂಪತಿಗಳು ದ್ವಾಪರಯುಗದಲ್ಲಿ ವಸುದೇವ ದೇವಕಿಯರಾಗಿದ್ದಾಗ ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನು ವೀಕ್ಷಿಸಿ ಸಂತೋಷಪಡಲಾಗಲಿಲ್ಲ. ಏಕೆಂದರೆ ಅವರು ಬಂಧನದಲ್ಲಿಯೇ ಬಹುಕಾಲ ಇದ್ದರು. ತಾಯಿಯು ಮಗುವಿಗೆ ಸ್ತನಪಾನ ಮಾಡಿಸುವ ಭಾಗ್ಯವೂ ಕೂಡ ಇರಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ತಂದೆ ತಾಯಿಗಳು, ದೇವ ನಮಗೆ ನಿನ್ನ ಬಾಲಲೀಲೆ ದೊರಕುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದರು. ಶ್ರೀಕೃಷ್ಣ ಪರಮಾತ್ಮನು ಮಂದಹಾಸದಿಂದ ನನ್ನ ಎಲ್ಲ ವಯಸ್ಸಿನ ಸುಖ ಸಹವಾಸಗಳನ್ನು ಕೊಡುವೆನೆಂದು ವಚನವಿತ್ತನು. ಇದರಂತೆ ಅನೇಕ ಯುಗಗಳು ಕಳೆದವು. ಅದಕ್ಕೆ ಆ ಮಾತಾಪಿತೃಗಳು, ಇನ್ನು ಸಹಿಸುವುದಾಗುವುದಿಲ್ಲ, ನಮ್ಮ ಇಚ್ಛೆ ಪೂರ್ಣ ಮಾಡುವುದು ಬಿಡುವುದು ನಿನಗೆ ಬಿಟ್ಟಿದ್ದು, ಪ್ರಾರ್ಥಿಸುವುದು ಮಾತ್ರ ನಮ್ಮದು ಎಂದು ವಿನಂತಿಸಿದರು. ಮುಂದೆ ಬರುವ ಕಲಿಯುಗದಲ್ಲಿಯೇ ನಿಮ್ಮ ಈ ಅಭಿಲಾಷೆಯನ್ನು ಈಡೇರಿಸುವೆನು ಎಂದು ಶ್ರೀಕೃಷ್ಣನು ಅಭಯವಿತ್ತನು. ನಾನು ಬಹಳಷ್ಟು ಅವತಾರಗಳನ್ನು ಯುಗಗಳಲ್ಲಿ ಮಾಡಿದೆ. ಒಮ್ಮೆ ಭೃಗು ಋಷಿಗಳಿಂದ ಪಾದಸ್ಪರ್ಶವಾಗಿ ಅವರ ಪಾದದ ಅನುಗ್ರಹ ನನ್ನ ಹೃದಯದಲ್ಲಿ ಈವರೆಗೂ ಉಳಿದಿದೆ. ಬ್ರಾಹ್ಮಣನಾಗಿ ಅವತಾರ ಮಾಡುವ ಕಾಲ ಈಗ ಕೈಗೂಡಿತು. ಪೂರ್ಣ ಬ್ರಹ್ಮನೆಯಾದ ನಾನು ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಜನಿಸಿ ಯಥಾಸಾಂಗವಾಗಿ ಸ್ವತಃ ನಾನೇ ಆಚರಿಸಿ ಎಲ್ಲ ಜನರಿಗೆ ಬೋಧಿಸುವೆ. ಭಕ್ತೋದ್ಧಾರ ಕಾರ್ಯದಲ್ಲಿ ಎಲ್ಲರೂ ನನ್ನವರೇ ಎಂಬ ಭಾವನೆಯಿಂದ ದೀನದಲಿತ
ಅನಾಥರನ್ನು ಉದ್ಧಾರ ಮಾಡುವೆ. ವೈದಿಕ ಧರ್ಮವನ್ನು ಎತ್ತಿ ಹಿಡಿಯುವೆ. ನೀವಲ್ಲದೆ ದೇವತೆಗಳು ಕೂಡ ನನ್ನ ಅವತಾರ ನಿರೀಕ್ಷಣೆಯಲ್ಲಿಯೇ ಭಕ್ತರ ವೇಷದಲ್ಲಿರುವರು. ಕೆಲವರಿಗೆ ಸ್ಪರ್ಶ, ಕೆಲವರಿಗೆ ಕೀರ್ತನ ಶ್ರವಣದ ಆಶೆ, ಹೀಗೆ ನವವಿಧ ಭಕ್ತಿಯುಕ್ತ ಜನರು ಕೂಡ ನನ್ನ ಅವತಾರವನ್ನೇ ಕಾಯುತ್ತಿದ್ದಾರೆ. ಅವರವರ ಮನೋರಥವನ್ನು ಪೂರ್ಣ ಮಾಡುವುದಕ್ಕಾಗಿ ಕಲಿಯುಗದಲ್ಲಿಯೇ ಅವತರಿಸಿ ಉದ್ಧಾರ ಮಾಡುವ ವಚನವಿತ್ತಿರುವೆನು. ಸರ್ವರ ಮನ ಪರಿವರ್ತನೆ ಮಾಡುವುದು ನನ್ನ ಮೊದಲನೇ ಕರ್ತವ್ಯವಾಗಿದೆ. ಫಲಾಪೇಕ್ಷೆ ಇಲ್ಲದೆ ನಿರಪೇಕ್ಷ ಬುದ್ಧಿಯಿಂದ ಕರ್ಮ ಮಾಡಬೇಕು. ಯಜ್ಞಯಾಗಾದಿಗಳನ್ನು ಆಚರಿಸಬೇಕು. ಕಲಿಯುಗದಲ್ಲಿ ಸತ್ಕರ್ಮಾಚರಣೆ ಲೋಪವಾಗಿರುವುದರಿಂದ ಸದಾಚಾರಿಗಳು ಚಿಂತಾಕ್ರಾಂತರಾಗಿದ್ದಾರೆ. ದೀಕ್ಷಿತರೇ, ಆದಿ ಮಧ್ಯ ಅಂತ್ಯರಹಿತನು, ದಯಾ ಕ್ಷಮಾವಂತನು, ಶಾಂತರೂಪನು ಆದಂಥ ಈಶನಲ್ಲಿ ತ್ರಿಮೂರ್ತಿಗಳು ವಿಶ್ರಾಂತಿ ಹೊಂದುವರು ಮತ್ತು ಚರಾಚರ ಪ್ರಾಣಿಗಳು ಬರುವವು, ನಾಶವಾಗುವವು. ಮೂಲ ಆದಿಶಕ್ತಿಯು ಕೂಡ ಆತನಲ್ಲಿಯೇ ಲೀನವಾಗುವಳು. ವೇದಾಂತಿಗಳು ಸರ್ವ ಜಗತ್ತು ಚಿದಂಬರ ರೂಪನೆಂದೇ ತಿಳಿಯುವರು. ಸರ್ವಸ್ವವು ನಿರಾಕಾರನೂ ಆದ ನಾನೇ ಚಿದಂಬರ ನಾಮಧಾರಣ ಮಾಡಿ ಬ್ರಾಹ್ಮಣ ಕುಲದಲ್ಲಿ ಅವತರಿಸಿದೆನು. ಭಕ್ತರ ಹೃದಯವೇ ನಾನು. ಅವರ ಇಚ್ಛೆಯಂತೆ ಅವತಾರ ಮಾಡುವೆನು. ಶುದ್ಧ ಮನಸ್ಸಿನಿಂದ ಸೇವೆಗೈದರೆ ನಿಶ್ಚಯವಾಗಿಯೂ ಕೈಬಿಡನು. ಅಹಂಕಾರಿಗಳಿಗೆ ಅಧೋಗತಿಯೇ. ಅಹಂಪಣ ದೇವತೆಗಳು ಮತ್ತು ತಾಮಸಗುಣದ ರಾಕ್ಷಸರು ನನ್ನನ್ನು ತಿಳಿಯರು. ಸಂಶಯರಹಿತ ಭ್ರಮೆಯಿಂದ ದೂರ ಇದ್ದು ಚಿದಂಬರನಿಗೆ ಶರಣು ಬಂದರೆ ಅವರನ್ನು ಮುಕ್ತ ಮಾಡುವೆನು. ಯಾರು ನಿಶ್ಚಲ ಮನಸ್ಸಿನಿಂದ ವಿಶ್ವಾಸ ಇಟ್ಟು ನನ್ನನ್ನು ಭಜಿಸುವರೋ ಅಂಥವರನ್ನು ಕೈಬಿಡದೆ ರಕ್ಷಿಸುವೆನು. ಈ ಪ್ರಕಾರ ವಚನವಿತ್ತು. ಭಗವಂತನು ಅವತರಿಸಿದ ಕೂಡಲೇ ಮಂಗಳವಾದ್ಯಗಳು ಮೊಳಗಿದವು. ದೀಕ್ಷಿತರು ಮಂಗಳ ಸ್ನಾನ ಮಾಡಿದರು. ಬ್ರಾಹ್ಮಣರಿಗೂ ಸುವಾಸಿನಿಯರಿಗೂ ಸಮೃದ್ಧದ ಅನಾದಿಗಳನ್ನು ಮಾಡಿದರು. ಜ್ಯೋತಿಷಿಗಳನ್ನು ಕರೆದು ಪಂಚಾಂಗ ಸಿದ್ಧಿಯನ್ನು, ಲಗ್ನ ಕುಂಡಲಿಯನ್ನು ತೆಗೆಯಲು ತಿಳಿಸಿದರು. ಜ್ಯೋತಿಷಿಗಳು ಸಮಯವನ್ನು ಕೇಳಿ ಅಂದಿನ ಪಂಚಾಂಗವು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳೆಲ್ಲ ಶ್ರೇಷ್ಠ ಇರುವುದು ಮತ್ತು ಸ್ವಾಮಿಯ ಜನನ ಕುಂಡಲಿಯನ್ನು ತಯಾರಿಸಿದ ಜ್ಯೋತಿಷಿಗಳು ಚಕಿತರಾದರು ಮತ್ತು ಇವರು ಪರಮಾತ್ಮನ ಅವತಾರಿಗಳೆಂದು ಅವರು ತಿಳಿದುಕೊಂಡರು. ಮಹಾಸ್ವಾಮಿಯ ಜನನ ಕಾಲದಲ್ಲಿ ಪುಷ್ಯ ನಕ್ಷತ್ರ, ಬ್ರಹ್ಮಯೋಗ, ವಾಣಿಜ್ಯಾಕರಣಗಳಿದ್ದವು. ಆ ಕುಂಡಲಿಯು ವಿಶೇಷಾರ್ಥ ಇರುವುದನ್ನು ಸಖಾರಾಮ್ಗರ್ ದೇವರು ಶ್ರೀಮಚ್ಚರಿತ್ರಕಾರ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಬಹುಧಾನ್ಯ ನಾಮ ಸಂವತ್ಸರವು ಶ್ರೀ ಚಿದಂಬರ ಸ್ವಾಮಿಯ ಅವತಾರ ಕಾಲದಲ್ಲಿ ವಿಪುಲವಾಗಿ ಅನ್ನದಾನ ನಡೆಯುವುದು. ಬಹುಧಾನ್ಯ ಬೆಳೆದು ಜನರು ಸುಖವಾಗಿ ಇರುವರೆಂದು ಸೂಚನೆ ತೋರಿಸುತ್ತದೆ. ಹರಿಹರರಲ್ಲಿ ಭೇದವಿಲ್ಲವೆಂಬುದನ್ನು ಪ್ರತ್ಯಕ್ಷವಾಗಿ ತೋರಿಸಲು ಮಹಾಸ್ವಾಮಿಯ ಅವತಾರ ವೈಕುಂಠ ಚತುರ್ದಶಿಯನ್ನೊಳಗೊಂಡು ಕಾರ್ತೀಕ ಮಾಸದಲ್ಲಾಗಿದೆ. ಷಷ್ಠಿ ತಿಥಿಗೆ ನಂದ ಎಂಬ ಹೆಸರು ಇದೆ. ಷಟ್ಕರ್ಮಗಳು, ಷಡಾಮ್ನಾಯಗಳು ಮೊದಲಾದ ಸಕಲ ಷಟ್ಕರ್ಮಗಳು ಸ್ವಾಮಿಯನ್ನಾಶ್ರಯಿಸಿ ಸಾರ್ಥಕವಾಗುತ್ತವೆಂಬ ಭಾವ ವ್ಯಕ್ತವಾಗುತ್ತದೆ. ದೇವಗುರುವಾದ ಬೃಹಸ್ಪತಿಯು ನಕ್ಷತ್ರವಾದ ಪುಷ್ಯ ನಕ್ಷತ್ರದಲ್ಲಿ ಜನಿಸಿ ಮಹಾಸ್ವಾಮಿಯು ಸಕಲರಿಗೂ ಸದ್ಗುರು ಆಗುವನೆಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ಮಹಾಸ್ವಾಮಿಯು ಬ್ರಹ್ಮಜ್ಞಾನಿ ಎಂಬುದನ್ನು ಬ್ರಹ್ಮಯೋಗವು ಸಾರಿ ಹೇಳುತ್ತದೆ. ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ಮಹಾಸ್ವಾಮಿಯು ಪ್ರಸಾರ ಮಾಡುವುದನ್ನು ವಿದ್ಯಾದಾಯಕನಾದ ವಾಣಿಜ್ಯಾಕರಣವು ತೋರಿಸಿಕೊಡುತ್ತದೆ. ಮಹಾಸ್ವಾಮಿಯು ಸೋಮಶೇಖರನು, ಸೋಮಚಂದ್ರನಂತೆ ಎಲ್ಲರಿಗೂ ಆಹ್ಲಾದಕರನು, ನಿಜವಾಗಿ ಭಕ್ತರಿಗೆ ಮುಕ್ತಿದಾಯಕನೂ ಆಗಿರುವನೆಂಬುದನ್ನು ಸೋಮವಾರವು ತೋರಿಸುತ್ತದೆ. ಸೋಮವು ಅಮೃತ ತತ್ವದ ಪ್ರತೀಕವಾಗಿದೆ, ಮುಕ್ತಿಯ ದ್ಯೋತಕ ಆಗಿದೆ. ಮಹಾಸ್ವಾಮಿಯ ಜನ್ಮಕಾಲದಲ್ಲಿ ಮಕರ ಲಗ್ನ ಇದ್ದು ಚಂದ್ರ, ಮಂಗಳ, ಗುರು, ಶುಕ್ರ, ಶನಿ ಗ್ರಹಗಳು ಸ್ವಗ್ರಹಗಳಲ್ಲಿ ಇದ್ದವು. ಅವತಾರಿ ಪುರುಷ ಜನ್ಮಕಾಲದಲ್ಲಿ ಮಾತ್ರ ಇಂತಹ ಅಪೂರ್ವವಾದ ಪಂಚಾಂಗ ಯೋಗ ಇರುತ್ತದೆ. ಸ್ವಾಮಿಯ ಅವತಾರವು ಸೋಮವಾರವೋ ಮಂಗಳವಾರವೋ ಎಂಬ ಸಂಶಯ ಬರಬಹುದು. ಸೋಮವಾರ ದಿವಸ ಅಷ್ಟವರ್ಷಾತ್ಮಕನಾಗಿಯೂ ಮಂಗಳವಾರ ದಿವಸ ಶಿಶುರೂಪ ಧಾರಣ ಮಾಡಿದನೆಂದು ತಿಳಿಯುವುದರಲ್ಲಿ ಯಾವ ದೋಷವೂ ಇರುವುದಿಲ್ಲ. 2 ದಿವಸಗಳು ಷಷ್ಠಿ ತಿಥಿಗಳೇ ಇದ್ದವು ಮತ್ತು ಜಗದೋದ್ಧಾರಕನ ವಿಷಯದಲ್ಲಿ ಸಾಮಾನ್ಯ ದೃಷ್ಟಿಕೋನದಿಂದ ಅಳೆಯಬಾರದು. ಆದ್ದರಿಂದ ಮಹಾಸ್ವಾಮಿಯ ಅವತಾರ ಕಾರ್ತೀಕ ವದ್ಯ ಷಷ್ಠಿಗೆ ಯಾವ ಬಾಧೆಯೂ ಬರಬಾರದು. ಮಾನವರಲ್ಲದೆ ಪಶು, ಪಕ್ಷಿ, ಜಡ, ಸ್ಥಿರ ಪ್ರತಿಯೊಂದು ಗಿಡ, ಬಳ್ಳಿಗಳು, ಸಮಸ್ತ ವಿಶ್ವವು ಸುಖಮಯವಾಗಿರಬೇಕೆಂಬ ಉದ್ದೇಶದಿಂದ ಶುಭವೇಳೆಯನ್ನು ಹೊಂದಿ ಅವತಾರ ಮಾಡಿದನು. ಜ್ಯೋತಿಷಿಗಳು ಆಶೀರ್ವದಿಸಿ ಹೋದ ನಂತರ ಮನೆಗೆ ಬಂದ ಸೌಭಾಗ್ಯವತಿಯರಿಗೆ ಅರಿಶಿಣ ಕುಂಕುಮಗಳನ್ನು ಹಚ್ಚಿ ಉಡಿ ತುಂಬಿ ಬೀಳ್ಕೊಟ್ಟರು. ಮುಂದೆ 12ನೆಯ ದಿವಸ ಜಾತಕರ್ಮ, ನಾಮಕರಣ, ಮಧ್ಯಾಹ್ನ ಬ್ರಾಹ್ಮಣ ಸುವಾಸಿನಿಯರ ಭೋಜನ ಮಾಡಿಸಿ ಸಾಯಂಕಾಲ ಉತ್ಕೃಷ್ಟವಾದ ತಟ್ಟಿಲವನ್ನು ಅಂದವಾಗಿ ಅಲಂಕರಿಸಿ ಬಾಲಕನಿಗೆ ಮೊದಲು ಅಚ್ಯುತ, ಅನಂತ, ಶಂಕರ, ವಿಷ್ಣು ಎಂದು ಹೆಸರಿಟ್ಟು
ಕೊನೆಗೆ ಚಿದಂಬರನೆಂದು ನಾಮಕರಣ ಮಾಡಿದರು. ಚಿದಂಬರ ಎಂಬ ಚತುರಾಕ್ಷರದ ಮಹಿಮೆ ಅತ್ಯಗಾಧವಾಗಿದೆ. ವ್ಯಾಸ ಮಹರ್ಷಿಗಳು ಕೂಡ ಈ ನಾಮವನ್ನು ಮನಸಾರೆ ಹೊಗಳಿದ್ದಾರೆ. ಈ ಚತುರಾಕ್ಷರವು ಮಾನವನಿಗೆ ಚತುರ್ವಿಧವಾದ ಪುರುಷಾರ್ಥವನ್ನು ಕೊಡುವುದು. ಮನುಷ್ಯನು ಸಾಧನಾಯುಕ್ತ ಸಂಪನ್ನನಾಗುವನು. ದೇಹ ಚತುಷ್ಟಯಗಳು ಲಯ ಹೊಂದುವವು. ಚತುರ್ವಿಧ ಮುಕ್ತಿಯನ್ನು ಕೊಡುವನು. ಈ ಚತುರಾಕ್ಷರಗಳ ಮಹಿಮೆಯನ್ನು ವೇದಗಳು, ಶಾಸ್ತ್ರಗಳು ನಿರಂತರವಾಗಿ ಹೊಗಳುತ್ತಿರುವವು. ಈ ಮಹಿಮೆಯನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಇದು ವರ್ಣನಾತೀತವಾಗಿದೆ. ಯುಗಯುಗಾಂತರಗಳಲ್ಲಿ ಅಸಂಖ್ಯಾತ ಅವತಾರಗಳಾಗಿವೆ, ಈಗಲೂ ಆಗುತ್ತಲಿವೆ. ಆದರೆ ಬ್ರಾಹ್ಮಣ ಧರ್ಮದಲ್ಲಿ ಆಚಾರಶೀಲ ಅವತಾರಗಳು ಈ ಹಿಂದೆ ಆಗಿದ್ದು ಬಹಳ ಅಪರೂಪ. ಜನಿಸಿದರೂ ಕೂಡ ಕ್ಷತ್ರಿಯ ಮನೋಧರ್ಮದಿಂದ ಜಗತ್ತನ್ನು ಉದ್ಧಾರ ಮಾಡಿ, ದುಷ್ಟರನ್ನು ನಿಗ್ರಹಿಸಿ, ಶಿಷ್ಟರನ್ನು ಸಂರಕ್ಷಿಸಿ, ತಮ್ಮ ಕಾರ್ಯಕ್ಕೆ ಕಲಂಕ ಬರದಂತೆ ಭಕ್ತೋದ್ಧಾರ ಮಾಡುತ್ತಾ ಮತ್ತು ಜನತೆಗೆ ಅದರ ಮಹತ್ವವನ್ನು ತಿಳಿಸಿ ಅವರವರ ಗುಣದೋಷಗಳಿಗೆ ಪ್ರಾಯಶ್ಚಿತ್ತ ಕೊಟ್ಟು ಸನ್ಮಾರ್ಗಕ್ಕೆ ಹಚ್ಚಿರುವನು. ಆದ ಕಾರಣ ಈ ಅವತಾರದ ವೈಶಿಷ್ಟ್ಯವೇ ಬೇರೆ. ಹಿಂದಕ್ಕೆ ವಾಮನ ಅವತಾರ ಮಾಡಿ ಅಹಂಕಾರ ಮದವೇರಿದ ಬಲಿಚಕ್ರವರ್ತಿಯಿಂದ ಪಡೆದ 3 ಪಾದ ಭೂಮಿಯನ್ನು ತ್ರಿವಿಕ್ರಮನಾಗಿ ವಿರಾಟ ಸ್ವರೂಪನಾಗಿ 2 ಪಾದದಡಿಯಲ್ಲಿ ತ್ರಿಲೋಕವನ್ನು ಹಿಡಿದು 3ನೇ ಪಾದ ಇಡಲು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ತಲೆಯ ಮೇಲಿರಿಸಿ ಪಾತಾಳಕ್ಕೆ ತುಳಿದು ಪೃಥ್ವಿಯ ಭಾರ ಮತ್ತು ಪ್ರಜೆಗಳನ್ನು ಸಂರಕ್ಷಿಸಿದನು. ತಾನು ಅವನ ದಾನಶೂರತನಕ್ಕೆ ಒಲಿದು ಅವನ ಅರಮನೆಯ ಮಹಾದ್ವಾರದ ಮುಂದೆಯೇ ಸದಾಕಾಲ ಇರುತ್ತಿದ್ದನು. ಆದರೆ ವಾಮನ ಬ್ರಾಹ್ಮಣನಾಗಿ ಜನಿಸಿದರೂ ಕ್ಷತ್ರಿಯ ಮನೋಧರ್ಮ ಎದ್ದು ಕಾಣುತ್ತಿತ್ತು. ಇಲ್ಲಿಯೂ ವೇದ ಧರ್ಮ ಪಾಲಿಸಲಿಲ್ಲ. ಇನ್ನು ಜಮದಗ್ನಿ ಕುವರನಾಗಿ ಬ್ರಾಹ್ಮಣ ವಂಶದಲ್ಲಿ ಪರಶುರಾಮ ನಾಮಾಭಿಧಾನದಿಂದ ಪ್ರಸಿದ್ಧಿಯಾಗಿದ್ದನು. ಸಹಸ್ರಾರ್ಜುನ ಕ್ಷತ್ರಿಯ ಅರಸನನ್ನು ಸಂಹರಿಸಿ ಕ್ಷತ್ರಿಯ ವಂಶವನ್ನೇ ನಿರ್ನಾಮ ಮಾಡಿ ಪೃಥ್ವಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಇದರಿಂದ ತೃಪ್ತನಾಗದೆ ಭೃಗು ಕೂಡ ಒದ್ದು ಅವಮಾನಪಡಿಸಿದನು. ಕೃಷ್ಣ ಅವತಾರ ಆದ ಕೂಡಲೇ ತನ್ನ ಕರ್ತವ್ಯ ಮುಗಿಯಿತೆಂದು ಅವತಾರ ಸಮಾಪ್ತಿ ಮಾಡಿದನು. ಬ್ರಾಹ್ಮಣನಾಗಿ ಕ್ಷತ್ರಿಯ ಧರ್ಮ ಪಾಲಿಸಿದನು. ಯುಗಕ್ಕೆ ತಕ್ಕಂತೆ ಕಲಿಯುಗದಲ್ಲಿ ಅವತಾರದ ಅವಶ್ಯಕತೆ ಇದ್ದು ಬ್ರಾಹ್ಮಣರಲ್ಲಿ ಜನಿಸಿದನು. ಆಗಿನ ಪರಿಸ್ಥಿತಿ ಬಹು ದುರ್ಧರ ಪ್ರಸಂಗವಿದ್ದು ಎಲ್ಲಿ ನೋಡಿದರೂ ಹಾಹಾಕಾರ, ಪಾಪಕೃತ್ಯ, ಸುಲಿಗೆಯ ಅತಿರೇಕವಾಗಿತ್ತು. ಸತ್ಯನಾಶವಾಗಿ 4 ವರ್ಣದ ಜನರು ತಮ್ಮ ತಮ್ಮ ಆಚಾರ ವಿಚಾರಗಳನ್ನು ಬಿಟ್ಟು ಮತಿಹೀನರಾಗಿದ್ದರು. ಮುಖ್ಯ ವರ್ಣದ ಬ್ರಾಹ್ಮಣರು ಕೂಡ ಆಚಾರಭ್ರಷ್ಟರಾಗಿ ಅಧೋಗತಿ ಇಳಿದಿರುವಾಗ ಉಳಿದ ವರ್ಣದವರ ಗತಿಯಂತೂ ಹೇಳತೀರದು. ಪಶು ಜೀವನದಂತೆ ಜನರ ಜೀವನ ನಡೆದಿತ್ತು. ಬಹು ಕಠಿಣ ಪ್ರಸಂಗ ಒದಗಿದ ಸಮಯದಲ್ಲಿ ಚಿದಂಬರನು ವಿಪ್ರವಂಶದಲ್ಲಿ ಜನಿಸಿ ಬ್ರಾಹ್ಮಣ ಆಚಾರ ಧರ್ಮವನ್ನು, ಆ ವೇದ ಸಂಸ್ಕೃತಿಯನ್ನು ಅನುಸರಿಸಿ ಪತಿತರನ್ನು ಪಾವನರನ್ನಾಗಿ ಮಾಡಿದನು. ಅನಾಥರನ್ನು ಉದ್ಧಾರ ಮಾಡಿದನು. ಇಂತಹ ಸ್ವಾಮಿಯ ಬಾಲರೂಪದಲ್ಲಿಯೇ ದರ್ಶನ ಪಡೆದ ಜನರ ಪಾಪ ಸುಟ್ಟು ನಾಶವಾಗಿ ಬಿಡುತ್ತಿತ್ತು. ಬ್ರಹ್ಮಹತ್ಯೆ ಆದಂತಹ ಮಹಾದೋಷಗಳು ಕೂಡ ನಾಶವಾಗುತ್ತಿದ್ದವು. ಈ ಪ್ರಕಾರ ಚಿದಂಬರನು ಬಾಲ್ಯದಲ್ಲಿಯೇ ಲೀಲೆಗಳನ್ನು ಮಾಡುತ್ತಿರಲು ತಂದೆ ತಾಯಿಗಳು, ಚಿದಂಬರ, ನೀನು ಗುಪ್ತ ರೂಪದಿಂದ ಇದ್ದು ನಮಗೆ ನಿನ್ನ ಬಾಲಲೀಲೆಗಳನ್ನು ತೋರಿಸಿ ಸಂತೋಷಗಳಿಸು. ಜನದಟ್ಟಣೆಯಾದರೆ ನಿನ್ನ ಶಿಶುಪಾಲನೆ ಪೋಷಣೆ ಮಾಡುವುದು ಆಗದು. ನಿನ್ನ ದರ್ಶನವೂ ಕೂಡ ನಮಗೆ ಸಿಗಲಾರದು. ಚಿದಂಬರ, ನೀನೇ ವಚನವಿತ್ತಂತೆ ನಡೆಯಿಸು ಎನ್ನಲು ಚಿದಂಬರನು ತಂದೆ ತಾಯಿಗಳ ಅಪೇಕ್ಷೆಯಂತೆ ವರ್ತಿಸಹತ್ತಿದನು. ಭಗವಂತನು ತನ್ನ ಅವತಾರ ಕಾರ್ಯಕ್ಕಾಗಿ ಆರಿಸಿಕೊಂಡ ಪೃಥ್ವಿಯ ಭಾಗ ಹೀಗಿದೆ. ಭಾರತದ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಪ್ರಾಂತದ ಬೆಳಗಾವಿ ಜಿಲ್ಲೆಯಲ್ಲಿ ಅಮರ ಕಲ್ಯಾಣವೆಂಬ ಪುಣ್ಯಭೂಮಿಯನ್ನು ಆರಿಸಿದನು. ಈಗ ಅದು ಮುರುಗೋಡವೆಂದು ಪ್ರಸಿದ್ಧಿ ಇದೆ. ಇಲ್ಲಿ ಸರ್ವೋತ್ತಮನಾದ ಭಗವಂತನು ಅವತರಿಸಿದನು. ಮುರುಗೋಡದ ದಕ್ಷಿಣಕ್ಕೆ 1 ಯೋಜನಾಂತರದಲ್ಲಿ ಗಿರಿಜೆಯು ಶಿವನನ್ನು ಮೆಚ್ಚಿಸಿ ವಿವಾಹವಾದ ಸೋಮೇಶ್ವರ ದೇವಸ್ಥಾನ ಇದೆ. ಇದಕ್ಕೆ ಸುಗೋಲ ಕ್ಷೇತ್ರವೆನ್ನುವರು. ಮಲಪ್ರಭಾ ನದಿಯ ದಂಡೆಯ ಮೇಲೆ ಪಶ್ಚಿಮಕ್ಕೆ ಘಟಪ್ರಭಾ ಹರಿದಿದ್ದು ಮುರುಗೋಡಕ್ಕೆ ಇದು 4 ಯೋಜನ ಅಂತರದಲ್ಲಿ ಇದೆ. ಉತ್ತರಕ್ಕೆ 7 ಯೋಜನ ಅಂತರದಲ್ಲಿ ಮಹಾಪವಿತ್ರವಾದ ಕೃಷ್ಣಾ ನದಿ ಇರುವುದು ಮತ್ತು ಪೂರ್ವಕ್ಕೆ ಜಮದಗ್ನಿಕಾಂತ ರೇಣುಕಾ ಪರಶುರಾಮರ ರೇಣುಕಾ ಕ್ಷೇತ್ರವಿದೆ. ಇದನ್ನು ಯಲ್ಲಮ್ಮಗುಡ್ಡ ಎಂದು ಕರೆಯುವರು. ಉತ್ತರಕ್ಕೆ 15 ಯೋಜನೆ ಅಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸ್ಥಾನವಾದ ಪಂಢರಾಪುರ ಇದೆ, ವಿಠ್ಠಲ ಸ್ಥಾನ. ಈ ಪ್ರಕಾರ ಸುತ್ತುವರಿದ ಪುಣ್ಯಸ್ಥಾನಗಳ ಮಧ್ಯದಲ್ಲಿ ತನ್ನ ಕ್ಷೇತ್ರವನ್ನು ನಿರ್ಮಿಸಿಕೊಂಡನು. ತನ್ನ ಮಾತಾಪಿತೃಗಳ ಸೇವೆ ಮಾಡುತ್ತಾ ಗುಪ್ತವಾಗಿ ಇದ್ದರೂ ಲೀಲೆಗಳು ಪ್ರಕಟ ಆಗುತ್ತಲಿದ್ದವು. ತಂದೆ ತಾಯಿಗಳು, ದೇವ, ನಿನ್ನ ಬಾಲಮುಖದಿಂದ ಮೇಲಿಂದ ಮೇಲೆ ನಮ್ಮ ಸಂಗಡ ನೀನು ಸಂಭಾಷಣೆ ಮಾಡುತ್ತಾ ನಮ್ಮ ಮನಸ್ಸನ್ನು ಸಂತೋಷಪಡಿಸು. ನೀನು ಸರ್ವವ್ಯಾಪಿ ಇದ್ದು ಹಿಂದೆ ಇದ್ದರೆ ಎದುರಿಗೆ ಕಾಣುವೆ, ಎದುರಿಗೆ ಇದ್ದರೆ ಹಿಂದೆ ಕಾಣುವೆ. ಗೋ ಮತ್ತು ವ್ಯಾಘ್ರವನ್ನು ಒಂದೇ ಸ್ಥಳದಲ್ಲಿ ವೈರವನ್ನು ಮರೆತು ಸಹಕಾರದಿಂದ ಇರಲು ಹಚ್ಚುವೆ.
ಜಗತ್ತನ್ನೇ ನಿನ್ನ ಇಚ್ಛೆಯಂತೆ ನಡೆಸುವೆ. ನಿನ್ನ ಮಹಿಮೆಯನ್ನು ತ್ರಿಭುವನದಲ್ಲಿ ಯಾರು ತಿಳಿಯಲು ಸಾಧ್ಯ? ಬಾಲಕನಾಗಿ ನಮ್ಮಿಂದ ಸೇವೆ ತೆಗೆದುಕೊಂಡು ನಮ್ಮನ್ನು ಸಂತೋಷಗಳಿಸು ಎಂದು ಸ್ವಾಮಿಯನ್ನು ಪ್ರಾರ್ಥಿಸಿದ ಕೂಡಲೇ ಶಿಶುವಾಗಿ ತಾಯಿಯ ಮುಂದೆ ರೋದನ ಮಾಡತೊಡಗಿದನು. ಸನಾತನ ವೇದಪುರುಷನು ಬಾಲರೂಪ ಧಾರಣ ಮಾಡಿದ ನಂತರ ತೊದಲ್ನುಡಿಗಳಿಂದ ಮಾತನಾಡುತ್ತಾ ಮಾತಾಪಿತೃಗಳಿಗೆ ಸಂತೋಷಪಡಿಸುವನು. ಅವನ ತೊದಲ್ನುಡಿಗಳಲ್ಲಿಯೂ ಶ್ರುತಿ ಶಾಸ್ತ್ರ ಸಮ್ಮತ ಶಬ್ದಗಳು ಹೊರಡುತ್ತಿದ್ದವು. ಬ್ರಹ್ಮಾಂಡ ನಾಯಕ ಚಿದಂಬರನು ತಂದೆ ತಾಯಿಗಳ ಅಧೀನಾದನು. ಇಂದ್ರಾದಿ ದೇವತೆಗಳು ಆ ಮಹಾಪುರುಷನ ಆಜ್ಞೆಯಂತೆ ವರ್ತಿಸುವರು. ಅಂತಹ ಮಹಾಪುರುಷನನ್ನು ಎಣ್ಣೆ ಹಚ್ಚಿ ಅರಿಯುವಾಗ ರೋಧಿಸುತ್ತಾ ರಗಳೆ ಮಾಡುವನು. ಗಂಗಾ ಭಾಗೀರಥಿ ಸಕಲ ನದಿಗಳು ಸ್ವಾಮಿ ಅಂಗುಷ್ಟದಿಂದ ಹೊರಟು ಲೋಕಪಾವನ ಮಾಡುವರು. ತಾನು ತಾಯಿಯ ತೊಡೆಯ ಮೇಲೆ ಮಲಗಿಕೊಳ್ಳುವನು. ಯಾರ ಪ್ರಭಾವದಿಂದ ಮೇರು ಪರ್ವತವು ಸ್ಥಿರವಾಗಿರುವುದು ಅಂಥವನು ತಾಯಿಯ ಆಸರೆಯಿಂದ ನಡೆಯುವನು. ಯಾರಿಗೆ ಸ್ವರ್ಗದಲ್ಲಿ ಅಮರಾವತಿ ಒಡೆಯ ಇಂದ್ರನು ಕೈಜೋಡಿಸಿ ನಮಸ್ಕರಿಸಿ ವಿಧೇಯನಾಗಿರುವನು ಅಂಥವನು ತಾಯಿಗೆ ಹಸಿವಾಗಿದೆ, ಅನ್ನ ಹಾಲು ಕೊಡು ಎಂದು ಕಾಡುವನು. ಯಾವ ಮಹಾಪುರುಷನಿಗೆ ಕುಬೇರನ ಭಾಂಡಾರವೇ ಸ್ವಾಧೀನ ಇರುವುದೋ ಅಂತಹ ವಿಭೂತಿಗೆ ಪಿತನ ಧನದಿಂದ ಬಟ್ಟೆ ವಗೈರೆ ತರುವನು. ಯಾವನ ಸತ್ತೆಯಿಂದ ಜಗತ್ತಿಗೆ ವಾಯು ಆಧಾರವಾಗಿರುವನು ಅಂಥವನು ತಂದೆಯ ಕೈ ಹಿಡಿದುಕೊಂಡು ನಡೆಯುವನು. ಯಾವ ದೇವನಿಗೆ ಯಜ್ಞ ಯಾಗಾದಿಗಳ ಹವಿಸು ಅರ್ಪಿಸಲು ಕೂಡ ಭಯಸ್ಥರಾಗುವರೋ ಅಂತಹ ಪೂರ್ಣ ಬ್ರಹ್ಮನು ನನಗೆ ಹಸಿವಾಗಿದೆ, ಪೂರ್ಣವಣಿಸು ಎಂದು ಬಾಯಿ ತೆಗೆದು ಅದರಲ್ಲಿ 14 ಲೋಕಗಳನ್ನು ತೋರಿಸಿ ತೀವ್ರವಣಿಸು ಎಂದು ಹಠ ಮಾಡುತ್ತಿರುವನು. ಭಾಗೀರಥಿಯಂತಹ ನದಿಗಳು ಸಾಗರಕ್ಕೆ ಯಾರ ಸತ್ತೆಯಿಂದ ಕಾರ್ಯನಿರ್ವಹಿಸಿರುವವೋ ಅವನು ತಾಯಿಗೆ ನೀರಡಿಕೆಯಾಗಿದೆ, ನೀರು ಕುಡಿಸು ಅನ್ನುವನು. ಯಾರ ಆಜ್ಞೆಯನ್ನು ಮಹಾಕಾಲನು ಕೂಡ ಶಿರಸಾವಹಿಸುವನೋ ಅಂಥವನು ತಾಯಿಗೆ ಸಂರಕ್ಷಣೆ ಮಾಡು ಅನ್ನುವನು. ಯಾರ ಅಧೀನದಲ್ಲಿ 21 ಸ್ವರ್ಗಕ್ಕೆ ಪ್ರಾವರಣ ಆಗಿರುವನೋ ಅವನು ಭೀತಿಯಿಂದ ತಂದೆಯ ಹತ್ತಿರ ಬರುವನು. ಅನಂತ ಬ್ರಹ್ಮಾಂಡವು ಯಾರ ಮುಷ್ಟಿಯಲ್ಲಿ ಇದೆಯೋ ಅವನು ತಾಯಿಯ ತೊಡೆಯ ಮೇಲೆ ಕೂಡುವನು. ವೈಕುಂಠವು ಕೈಲಾಸವು ಯಾರಿಗೆ ಸಿಂಹಾಸನ ಆಗಿದೆಯೋ ಅವನು ತಾಯಿಗೆ ಕುಳಿತುಕೊಳ್ಳಲು ಹಾಸಿಗೆ ಕೇಳುವನು. ಬ್ರಹ್ಮ ವಿಷ್ಣು ಪರಮೇಶ್ವರರು ಕೂಡ ಸದಾ ಜಾಗೃತರಾದ ತಮ್ಮ ಮೂಲ ದೇವನು ಇರುವನೆಂದು ತಿಳಿಯುವರು. ಅವನು ತಾಯಿಗೆ ನಿದ್ರೆ ಬಂದಿದೆ, ಮಲಗಿಸು ಎನ್ನುವನು. ಯಾರಿಗೆ ಶೇಷನು ಶಾಹಿಯಾಗಿ ವಿಶ್ರಾಂತಿ ಕೊಡುವನು ಅಂಥವನು ಮಲಗಲು ತಾಯಿಗೆ ಕೇಳುವನು. ಹೀಗೆ ಸರ್ವಶಕ್ತನಾದ ಚಿದಂಬರನು ಬ್ರಾಹ್ಮಣರ ಪುತ್ರನಾಗಿ ಜನಿಸಿರುವನು. ಯಾವನು ಸೂರ್ಯನಿಗೆ ಪ್ರಕಾಶವನ್ನು ಕೊಟ್ಟಿರುವನೋ ಅವನೇ ತಾಯಿಗೆ ಕತ್ತಲಾಗಿದೆ, ದೀಪ ಬೆಳಗಿಸು ಎನ್ನುವನು. ಯಾರಿಗೆ ಕ್ಷೀರಸಾಗರವೇ ಅಧೀನ ಇರುವುದೋ ಅವನು ಲೋಟದ ತುಂಬ ಹಾಲನ್ನು ಬಿಡುವನು. ಸದಾ ಪಿತಾಂಬರಧಾರಿಯಾದವನು ನನಗೆ ಲಂಗೋಟಿ ಬೇಕೆಂದು ತಂದೆಯನ್ನು ಬೇಡುವನು. ತಾನು ಬ್ರಹ್ಮಾಂಡವನ್ನೇ ಕ್ರೀಡಿಸುತ್ತಿರುವನು. ತಂದೆಯ ಮನೆಯಲ್ಲಿ ಕುಂಟಾಟ ಇತರ ಆಟಗಳನ್ನು ಆಡುವನು. ಸೂರ್ಯಚಂದ್ರರು ತನಗೆ ಪ್ರದಕ್ಷಿಣೆ ಹಾಕಿದರೆ ಆಟದಲ್ಲಿ ಹುಡುಗರ ಪ್ರದಕ್ಷಿಣೆ ಹಾಕುವನು. ಆಕಾಶವನ್ನೇ ಸ್ವಾಧೀನ ಮಾಡಿಕೊಂಡವನು ಹೊದೆಯಲು ಏನನ್ನಾದರೂ ಕೊಡು ಎಂದು ಬೇಡುವನು. ತನ್ನ ಕೋರೆಯ ಮೇಲೆ ನವಖಂಡ ಪೃಥ್ವಿಯನ್ನು ಹಿಡಿದವನು ಚೆಂಡು ಕೊಡು ಎಂದು ತಂದೆಯನ್ನು ಕೇಳುವನು. ತಂದೆ ಶಾಲೆಗೆ ಕಳಿಸಲು ಹೋದರೆ ಹೋಗುವುದಿಲ್ಲವೆಂದು ತುಂಟತನ ಮಾಡುವನು. ತಂದೆಯ ಒಂದು ವಿದ್ಯೆಯನ್ನು ಉಪದೇಶ ಮಾಡಿದರೆ 14 ವಿದ್ಯೆಗಳನ್ನು ತಕ್ಷಣ ಒಪ್ಪಿಸಿಬಿಡುವನು. ಹೀಗೆ ಚಿದಂಬರನ ವಿದ್ಯಾಶಕ್ತಿಯನ್ನು ನೋಡಿ ಮಾರ್ತಾಂಡ ದೀಕ್ಷಿತರ ನಸುನಕ್ಕು ಚಿದಂಬರನು ತನ್ನ ಶಕ್ತಿಯ ಲೀಲಾ ಪ್ರದರ್ಶನ ಮಾಡುವನೆಂದು ಸಂತೋಷಪಡುತ್ತಿದ್ದರು. ಸ್ವಾಮಿಯು ಬಾಲವಯದಲ್ಲಿಯೇ ನಾನಾ ರೀತಿಯಿಂದ ತೋರಿಸಿದ ಲೀಲೆಗಳಿಂದ ಪ್ರಖ್ಯಾತನಾದನು. ತಿಳುವಳಿಕೆ ಇದ್ದ ಜನರು ಪೂರ್ಣ ಬ್ರಹ್ಮನು ನಿರಾಕಾರನಿದ್ದು ಸಾಕಾರವಾಗಿ ಅವತರಿಸಿದನೆಂದು ಊಹಿಸಹತ್ತಿದರು. ಜಗತ್ತಿಗೆ ಪಿತಾಮಹನಾದ ಸ್ವಾಮಿಯು ತಾಯಿಗೆ ನಮಸ್ಕರಿಸುವನು. ಜಗತ್ತಿಗೆ ಆನಂದವನ್ನು ಮಾಡುವವನು ಕೃತವಂದನಕ್ಕೊಳಗಾದನು. ಜಗತ್ತಿಗೆ ಪತಿಯಾದವನಿಗೆ ತಂದೆಯು ವಿವಾಹ ಮಾಡಿದನು. ವೇದಗಳು ಕೂಡ ಯಾರ ಶಕ್ತಿಗೆ ತಲೆಬಾಗುವೋ ಅಂಥವನಿಗೆ ತಂದೆಯು ವೇದ ಪಠನ ಮಾಡಿಸಿದನು. ಸಿದ್ಧಿ ರಿದ್ಧಿ ಯಾರ ದಾಸರೋ ಅವರು ತಂದೆಯ ಸೇವೆಯಲ್ಲಿ ನಿರತರಾಗಿರುವರು. ದೇವಾದೇವತೆಗಳಿಂದ ಪೂಜೆಗೊಳ್ಳತಕ್ಕವನು ತಂದೆಯ ಪೂಜೆಗೆ ಗಂಧ ತಯಾರಿಸಿಕೊಡುವನು. ತ್ರಿಲೋಕದಲ್ಲಿ ನಿರಂತರವಾಗಿ ಯಾರನ್ನು ಪೂಜಿಸುವರೋ ಅಂಥವನು ತಂದೆಯ ಮನೆಯಲ್ಲಿ ನೀರು ತರುವನು. ತಾನು ತ್ರಿಲೋಕಕ್ಕೆ ಲೋಕಗುರು ಆಗಿದ್ದರೂ ಪಿತೃಸೇವೆಯಲ್ಲಿ ತತ್ಪರನಿರುವನು. ಚಿದಂಬರನು ತನ್ನ ಮಾಯೆಯಿಂದ ಗುಪ್ತನಾಗಿಯೇ ಇದ್ದು ಲೀಲೆಗಳನ್ನು ಮಾಡುತ್ತಲೇ ಇರುವನು. ಮಲ್ಲಾರ ದೀಕ್ಷಿತರು ಸಕಲ ಶಾಸ್ತ್ರಕೋವಿದರು, ದಿಗ್ವಿಜಯ ಪಂಡಿತರು, ಜ್ಯೋತಿಷ್ಯದಲ್ಲಿ ಪರಿಪೂರ್ಣತೆ ಹೊಂದಿದವರು, ಅನುಷ್ಠಾನಿಗಳು ಇದ್ದರು. ಅದಕ್ಕಾಗಿ ಬಹುಜನರು ತಮ್ಮ ತಮ್ಮ ಮನೋಭಿಲಾಷೆಗಳನ್ನು ಹೊಂದಲು ದೀಕ್ಷಿತರ ಹತ್ತಿರ ಬರುತ್ತಿದ್ದರು. ಅವರವರ ದೃಷ್ಟಾಂತ ನೋಡಿ ತಿಳಿಸಿದರೆ ಬಹಳ ಜನರ ಕೆಲಸಗಳು ಪೂರೈಸಲ್ಪಡುತ್ತಿದ್ದವು. ಕಾರಣ ತಮ್ಮ ಪ್ರಶ್ನೆ ಪರಿಹಾರಕ್ಕಾಗಿ ದೂರ ದೂರ ದೇಶಗಳಿಂದ ಜನರು ಬರುತ್ತಿದ್ದರು. ಹೀಗೆ ಕೆಲ ದಿವಸ ಕಳೆದ ನಂತರ ಒಂದು ಸಮಯದಲ್ಲಿ 2 ಬ್ರಾಹ್ಮಣರು ಬಂದು ದೀಕ್ಷಿತರ ಸಮ್ಮುಖದಲ್ಲಿ
ನಮ್ಮ ದ್ರವ್ಯ ಕಳುವಾಗಿ ಹೋಗಿದೆ. ದೊರಕಲು ನಮಗೆ ಉಪಾಯ ಸೂಚಿಸಬೇಕೆಂದು ವಿನಂತಿಸಿದರು. ಅದಕ್ಕೆ ತಮಗೆ ತಿಳಿಸಿದಂತೆ ನೀವು 8 ದಿವಸಗಳ ನಂತರ ಬನ್ನಿರಿ, ಆಗ ನಿಮಗೆ ತಿಳಿಸುವನೆಂದು ಉತ್ತರಿಸಿದರು. ಆ ಸಮಯದಲ್ಲಿ ಬಾಲಚಿದಂಬರನು ಹೊರಗೆ ಗೆಳೆಯರು ಕೂಡ ಆಡುತ್ತಿದ್ದನು. ಬ್ರಾಹ್ಮಣರು ಹೊರಗೆ ಬಂದ ಕೂಡಲೇ ಚಿದಂಬರನು, ವಿಪ್ರೋತ್ತಮರೇ, ಏನು ನಿಮ್ಮ ತೊಂದರೆ? ತಿಳಿಸಿ, ಸಾಧ್ಯವಾದರೆ ಪರಿಹಾರ ಮಾರ್ಗ ತೋರಿಸುವೆ ಎನ್ನಲು ವಿಪ್ರರು, ಈ ಚಿಕ್ಕ ಬಾಲಕ ಏನು ಸಹಾಯ ಮಾಡಬಹುದು? ಇರಲಿ, ತಿಳಿಸಿ ಅಂತೂ ನೋಡೋಣವೆಂದು ತಮ್ಮ ಧನ ಕಳುವಾದ ವಿಷಯವನ್ನು ತಿಳಿಸಿದರು. ಸ್ವಾಮಿ ಆಲೋಚನೆ ಮಾಡುವವನಂತೆ ನಟಿಸಿ, ಹೇ ಬ್ರಾಹ್ಮಣರೇ, ನಿಮ್ಮ ಮನೆಯ ದಕ್ಷಿಣ ಮೂಲೆಯಲ್ಲಿ ಬಚ್ಚಲು ನೀರು ಹರಿದು ಹೋಗುವ ಮೋರೆಯಲ್ಲಿ ನಿಮ್ಮ ದ್ರವ್ಯ ಇದೆ ಎಂದು ತಿಳಿಸಿದನು. ಅದರಂತೆ ತ್ವರಿತವಾಗಿ ಬಾಲಕನು ಹೇಳಿದಂತೆ ಅಗಿದು ತೆಗೆಯಲು ಅವರ ಕೈಗೆ ದ್ರವ್ಯ ದೊರಕಿತು. ದ್ರವ್ಯ ಸಹಿತ ಗುರುಗಳ ಮನೆಗೆ ಬಂದು ಹರ್ಷದಿಂದ ಎಲ್ಲ ವೃತ್ತಾಂತವನ್ನು ದೀಕ್ಷಿತರಿಗೆ ತಿಳಿಸಿದರು. ಬ್ರಾಹ್ಮಣರು ಸ್ವಾಮಿಯ ಪಾಲಲೀಲೆಯನ್ನು ನೋಡಿ ಸಂತೋಷರಾಗಿ ಮಲ್ಲಹಾರ ದೀಕ್ಷಿತರಿಗೆ, ಸ್ವಾಮಿ, ನಾವು ಫೇಡೆ ಹಂಚುವೆಂದು ತಿಳಿಸಿ ಹಂಚಿದರು. ತಂದ ಫೇಡ ಹೊರಗೆ ಇದ್ದವರಿಗೆ ಕೊಡಲು ಸಾಲಲಿಲ್ಲ. ಅದಕ್ಕೆ ಚಿದಂಬರನು, ನಾನು ಕೊಡೆ, ದುಃಖಿಸಬೇಡಿ ಎಂದು ಕಲ್ಲುಂಡೆಗಳನ್ನು ಫೇಡೆಯನ್ನಾಗಿ ಮಾಡಿ ಎಲ್ಲರಿಗೂ ಹಂಚಿದನು. ಈ ಘಟನೆಯನ್ನು ತಿಳಿದ ತಂದೆಯು ಮತ್ತು ಬಾಲ ಸ್ನೇಹಿತರು ನೋಡಿ ಆಶ್ಚರ್ಯ ಹೊಂದಿದರು. ಮಲ್ಲಹಾರ ದೀಕ್ಷಿತರು, ಚಿದಂಬರ, ಈ ಬಾಲ ವಯದಲ್ಲಿ ನಿನ್ನ ಲೀಲೆ ಪ್ರಾರಂಭಿಸಿದರೆ ಜನಸಂದಣೆ ಬೆಳೆಯುತ್ತಾ ಹೋಗಿ ಕಡೆಗೆ ಪೃಥ್ವಿಯಲ್ಲಿ ಎಲ್ಲರೂ ಬರಬಹುದು. ಆಗ ನಮಗೆ ನಿನ್ನ ದರ್ಶನ ಅಲಭ್ಯವಾಗುವುದು, ನಮಗೂ ಆಯುಷ್ಯ ಬೆಳೆಯುತ್ತಾ ಹೋಗುವುದು. ನಿನ್ನ ದರ್ಶನ ಭಾವ ಮಾತ್ರ ಮಾಡಬೇಡ. ನಿನ್ನ ಬಾಲಕತನದಲ್ಲಿ ಆಚರಣೆ ನೋಡಿ ವೇದಗಳು ಸಹ ಮೌನ ಆಗಿವೆ, ಸೂರ್ಯಾದಿಗಳು ಸಹ ಆಶ್ಚರ್ಯಪಡುವರು. ಯಾವ ಶಕ್ತಿಯಿಂದಲೂ ಆಗದ ನಿನ್ನ ಲೀಲೆಯು ಪೂರ್ಣ ಬ್ರಹ್ಮನೆಂದು ತಿಳಿಯಲು ವಿಶ್ವಾಸ ಹುಟ್ಟುವುದು. ನಿನ್ನ ಇಚ್ಛೆಯಂತೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ನಡೆಯುವವು. ನೀನು ಬ್ರಾಹ್ಮಣನಾಗಿ ಅವತರಿಸಿರುವುದು ಕಲಿಯುಗದ ಪುಣ್ಯವೇ ಸರಿ. ದೀನನಾಥರನ್ನು ನಾಮ ಧ್ಯಾನ ಮಾತ್ರದಿಂದ ಉದ್ಧಾರ ಮಾಡುವೆ ಎಂದು ಈಗಾಗಲೇ ಪ್ರಖ್ಯಾತ ಆಗಿರುವೆ. ನಿನ್ನ ದರ್ಶನ ಪಡೆದವರೇ ಧನ್ಯರು. ಸಾಂಸಾರಿಕ ಜನರು ನಿನ್ನನ್ನು ತಿಳಿಯದೆ ನಾಶ ಹೊಂದುವರು. ನಿಂದಿಸುವವರು ತಕ್ಷಣ ಪತನ ಹೊಂದುವರು. ಭಾವಿಕರು ಉದ್ಧಾರ ಆಗುವರು. ನೀನು ಕೃಪಾಸಾಗರನು, ಪತಿತರ ಪಾವನ ಮಾಡುವವನು, ನಿನ್ನ ಶಕ್ತಿಯಿಂದ ಭಕ್ತರ ಸಂಕಟ ನಿವಾರಣೆ ಮಾಡುವವನೂ ಆಗಿರುವೆ. ಚಿದಂಬರ, ನೀನು ಉಭಯ ಲೋಕ ಮೃತ್ಯು ಸ್ವರ್ಗಗಳಿಗೂ ಅಧಿಪತಿ ಇರುವೆ. ದೇವ ಮತ್ತು ಮಾನವರನ್ನು, ಭಾವಿಕ ಆದರ್ಶ ಭಕ್ತರನ್ನು ಉದ್ಧಾರ ಮಾಡುವೆ. ಎಲ್ಲ ಹೃದಯದಲ್ಲಿ ಎಲ್ಲ ಕಾಲದಲ್ಲಿ ವಾಸಿಸುವೆ. ನಿನ್ನ ಸತ್ಯವನ್ನು ತಿಳಿದುಕೊಂಡು ತಮಗೆ ಚಿದಂಬರನ ರಕ್ಷಾಕವಚ ಇದೆ ಹಾಗೂ ಆತನ ಅನುಗ್ರಹದಿಂದ ಪುನೀತರಾಗುವೆವು ಎಂದು ನಂಬಿ ಸದ್ಧರ್ಮಾಚರಣೆಯಿಂದ ನಡೆದರೆ ಎಲ್ಲರೂ ಉತ್ತರೋತ್ತರ ಅಭಿವೃದ್ಧಿ ಹೊಂದುವರು. ಯಾರಿಂದ ತಮ್ಮ ಸಂಕಟ ನಿವಾರಣೆ ಆಗುವುದೋ ಅಂತಹ ಪೂರ್ಣ ಚಿದಂಬರನನ್ನು ಏಕಾಂತದಲ್ಲಿ ಸದಾ ಸ್ಮರಣೆ ಮಾಡುತ್ತಾ ಇರಬೇಕು. ಶ್ರೀ ಚಿದಂಬರಾರ್ಪಣಮಸ್ತು.